ದರ್ಶನ್ಗೆ ಸೆರೆಮನೆಗೆ ಗತಿ, ಬೇಲರ್ಜಿ ವಜಾ, ಚಾಲೆಂಜಿಂಗ್ ಸ್ಟಾರ್ಗೆ ಮತ್ತೆ ಜೈಲು ದರ್ಶನ. ಪತ್ನಿ ಪೀಡಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದಾರೆ. ದರ್ಶನ್ಗೆ ಜಾಮೀನು ನೀಡಲು ಸೆಷನ್ಸ್ ಕೋರ್ಟ್ ನಿರಾಕರಿಸಿದೆ. ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಲು ದರ್ಶನ್ ಪರ ವಕೀಲರು ನಿರ್ಧರಿಸಿದ್ದಾರೆ. ಇಂದು ಸೆಷನ್ಸ್ ನ್ಯಾಯಾಲಯದ ಆವರಣದಲ್ಲಿ ಕಿಕ್ಕಿರಿದ ಜನ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬೇಲ್ ಸಿಗುತ್ತಾ ಅಂತ ಎಲ್ಲರೂ ಬೆಳಿಗ್ಗೆಯಿಂದಲೇ ಕಾಯ್ತಾ ಇದ್ರು. ನ್ಯಾಯಾಧೀಶರು ಬೆಳಿಗ್ಗೆನೇ ತೀರ್ಪು ಪ್ರಕಟಿಸುತ್ತಾರೆ ಅಂತಾನೂ ಕೆಲವರು ಹೇಳ್ತಾ ಇದ್ರು. ಆದರೆ ಮಧ್ಯಾಹ್ನ 3ಕ್ಕೆ ಅಂತ ಅಂದಾಗ ನ್ಯಾಯಾಲಯದ ಆವರಣದಲ್ಲೂ ಕಿಕ್ಕಿರಿದು ಜನ ತುಂಬಿದ್ರು. ಕೆಲ ಕಾಲ ಮೌನ. ನ್ಯಾಯಾಧೀಶರು ದರ್ಶನ್ ಜಾಮೀನು ಆದೇಶ ಪ್ರತಿ ಪರಿಶೀಲಿಸಿ ನಂತರ ಕೊನೆ ವರ್ಡ್ ಬೇಲ್ ರಿಜೆಕ್ಟೆಡ್ ಅಂತ ಆದೇಶಿಸಿದಾಗ ಎಲ್ಲರೂ ಆ ಕ್ಷಣವೇ ಸ್ಥಳದಿಂದ ಹೊರಟರು. ಅಭಿಮಾನಿಗಳಿಗೆ ಒಂದು ಕ್ಷಣ ಉಸಿರು ನಿಂತು ಹೋಯಿತು. ಸರ್ಕಾರಿ ಅಭಿಯೋಜಕ ಅಗಸಿ ಮನಿ ಅವರು ನಿನ್ನೆ ಜಾಮೀನು ನೀಡದಂತೆ ವಾದಿಸಿದ್ದ ವಾದವನ್ನ ನ್ಯಾಯಾಲಯ ಅಂಗೀಕರಿಸಿತ್ತು. ಪ್ರಕರಣ ತನಿಖಾ ಹಂತದಲ್ಲಿರೋದ್ರಿಂದ ಜಾಮೀನು ನೀಡಬಾರದು. ಹಲ್ಲೆ, ಸಿಗರೇಟಿನಿಂದ ಸುಟ್ಟಿರೋದು ಗಂಭೀರವಾಗಿದೆ. ಕೊಲೆ ಯತ್ನ ಮಾಡಿರೋದು ತೀವ್ರ ಗಂಭೀರ. ಜಾಮೀನು ನೀಡಿದಲ್ಲಿ ಸಾಕ್ಷಿಗಳ ಮೇಲೆ ಒತ್ತಡ ತರಬಹುದು. ಜಾಮೀನು ನೀಡಿದಲ್ಲಿ ತನಿಖೆಗೆ ಅಡ್ಡಿಪಡಿಸುವ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಕಳೆದ 9ರಿಂದ ಜೈಲುವಾಸ ಅನುಭವಿಸುತ್ತಿರುವ ದರ್ಶನ್ಗೆ ಸೆಷನ್ಸ್ ಕೋರ್ಟ್ನಲ್ಲೂ ಜಾಮೀನು ಸಿಗದಿರುವುದು ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಉಂಟು ಮಾಡಿದೆ. ಸದ್ಯ ಅನಾರೋಗ್ಯದಿಂದ ಬಳಲ್ತಾ ಇರುವ ದರ್ಶನ್ಗೆ ಈ ಆದೇಶ ಮತ್ತೆ ಆಘಾತ ತಂದಿದೆ. ಹೀಗಾಗಿ ಅವರ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುತ್ತಾ ನೋಡಬೇಕಿದೆ. ಈ ಮಧ್ಯೆ ದರ್ಶನ್ ಪರ ವಕೀಲರು ನಾಳೆ ಹೈಕೋರ್ಟ್ನಲ್ಲಿ ಜಾಮೀನಿಗಾಗಿ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ. ಒಟ್ಟಾರೆ ದರ್ಶನ್ಗೆ ಮನೆ, ಹೆಂಡತಿ, ಕುಟುಂಬ, ಅಭಿಮಾನಿಗಳ ದರ್ಶನ ಸದ್ಯಕ್ಕಂತೂ ಇಲ್ಲ. ಅರವಿಂದ್ ಸಾಗರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಜಾಮೀನು ಅರ್ಜಿಯು ವಜಾಯಿತು. ಇತ್ತ ಆಸ್ಪತ್ರೆಯಲ್ಲಿರೋ ದರ್ಶನ್ ಆರೋಗ್ಯ ಸುಧಾರಿಸಿದೆಯಂತೆ. ಹಾಗಾಗಿ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದಿದ್ದಾರೆ ರಾಜೀವ್ ಗಾಂಧಿ ಆಸ್ಪತ್ರೆಯ ವೈದ್ಯರು. ಅತ್ತ ದರ್ಶನ್ಗೆ ಜಾಮೀನು ಸಿಕ್ಕಿಲ್ಲ. ಇವತ್ತು ನಾಳೆ ಡಿಸ್ಚಾರ್ಜ್ ಅಂತ ಇದ್ದ ವೈದ್ಯರು ಕೊನೆಗೂ ದರ್ಶನ್ ಆರೋಗ್ಯ ಸುಧಾರಿಸದೆ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತಿದ್ದಾರೆ. ರಾಜೀವ್ ಗಾಂಧಿ ಆಸ್ಪತ್ರೆ ಸೇರಿದ ದರ್ಶನ್ಗೆ ಅಸ್ತಮಾ, ಜಾಯಿಂಡೀಸ್, ಮಾನಸಿಕ ಖಿನ್ನತೆ ಸಮಸ್ಯೆಗಳು ಕಾಣಿಸಿಕೊಂಡಿದ್ವು. ಈಗ ದರ್ಶನ್ಗೆ ಜಾಯಿಂಡೀಸ್ ಪೂರ್ತಿ ಗುಣ ಆಗಿದೆಯಂತೆ. ಆದ್ರೆ ಅಸ್ತಮಾ ಇನ್ನೂ ಕಡಿಮೆ ಆಗಿಲ್ಲದ ಕಾರಣ ದರ್ಶನ್ ಜೀವನ ಪೂರ್ತಿ ಇನ್ಹೇಲರ್ ಬಳಸಬೇಕಾಗುತ್ತೆ. ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ರಾಜೀವ್ ಗಾಂಧಿ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಶಶಿಧರ್ ಬುಗ್ಗಿ ಹೇಳಿದ್ದಾರೆ. ಡಿಸ್ಚಾರ್ಜ್ ಆಗೋಕ್ಕೇನಪ್ಪ ಅಂದರೆ ಸಂಪೂರ್ಣವಾಗಿ ಗುಣಮುಖವಾಗಿದ್ದಾರೆ. ಇವತ್ತು ನೈಟ್ ಏನಂದ್ರೆ ನಾವು ಔಷಧ ಎಲ್ಲನೂ ಸ್ಟಾಪ್ ಮಾಡಿ ನಾಳೆ ಬೆಳಗ್ಗೆ ಏನಂತಂದ್ರೆ ಅವರು ಡಿಸ್ಚಾರ್ಜ್ ಆಗೋಕ್ಕೆ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೆವು. ಇನ್ನು ದರ್ಶನ್ ಆರೋಗ್ಯ ಸುಧಾರಿಸಿದೆ, ಆದರೆ ಮಾನಸಿಕ ಖಿನ್ನತೆಗೊಳಗಾಗಿದ್ದಾರೆ ಅಂತಾರೆ ವೈದ್ಯರು. ನೆಬಲೈಸೇಷನ್ ಸಾಯಂಕಾಲ ನಿಲ್ಲಿಸಿ ಈ ಇನ್ಹಲೇಷನ್ ಹೇಗೆ ಉಪಯೋಗ ಮಾಡಬೇಕು ಅಂತಂತ ಅವ್ರಿಗೆ ತಿಳಿಸ್ಕೊಟ್ಟು ಅವರು ಆ ಔಷಧಿಯನ್ನು ನಿರಂತರವಾಗಿ ತಗೋಬೇಕಾಗುತ್ತೆ, ಜೀವನ ಪರ್ಯಂತರ ತಗೋಬೇಕಾಗುತ್ತೆ. ನಾಳೆ ದರ್ಶನ್ ಡಿಸ್ಚಾರ್ಜ್ ಆದ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಹೋಗಬೇಕು. ಮಾನಸಿಕ ಖಿನ್ನತೆ ಅಂತ ಹೇಳ್ತಾ ಇರೋ ವೈದ್ಯರು ದರ್ಶನ್ಗೆ ಮಾನಸಿಕ ತಜ್ಞರಿಂದ ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತಿದ್ದಾರೆ. ಹಾಗಾಗಿ ದರ್ಶನ್ ನಾಳೆ ನಿಮ್ಹಾನ್ಸ್ಗೆ ಹೋಗ್ತಾರಾ ಅಥವಾ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಅನ್ನೋದನ್ನ ನೋಡಬೇಕು. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕಂಬಾರರ ಮುಡಿಗೆ ಜ್ಞಾನಪೀಠ ಕಿರೀಟ, ಶುಭ ಕೋರಿದ್ರು ಗಣ್ಯರು, ಹರಿದು ಬಂದಿದೆ ಅಭಿನಂದನೆಯ ಮಹಾಪೂರ. ಸಿರಿ ಸಂಪಿಗೆಯಲ್ಲಿಂದು ಅಭಿಮಾನಿಗಳ ಕಲರವ. ರಂಗಕರ್ಮಿಗಳು, ಸಾಹಿತಿಗಳು, ಸಿನಿಮಾ ಮಂದಿ, ರಾಜಕಾರಣಿಗಳೆಲ್ಲರ ಮುಖದಲ್ಲೂ ಸಂತಸ. ಕನ್ನನಾಡಿಗೆ ಬಂದ 8ನೇ ಜ್ಞಾನಪೀಠ ಪ್ರಶಸ್ತಿ ತಂದ ಸಂಭ್ರಮವಿದು. ಈ ಹೆಮ್ಮೆಯ ಗರಿ ತಂದುಕೊಟ್ಟ ಸಾಹಿತಿ, ನಾಟಕಕಾರ ಚಂದ್ರಶೇಖರ ಕಂಬಾರರಿಗೆ ಅಭಿನಂದನೆಯ ಮಹಾಪೂರವೇ ಹರಿದು ಬಂದಿತ್ತು. ಕತ್ತರಗುಪ್ಪೆಯಲ್ಲಿರುವ ಕಂಬಾರರ ನಿವಾಸಕ್ಕೆ ಬಂದ ಗಣ್ಯರು ಕಂಬಾರರಿಗೆ ಅಭಿನಂದನೆ ಸಲ್ಲಿಸಿದರು.
ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಪಾಲಿಸು ಕನ್ನಡ ಡಿಂಡಿಮವ. ಒಂದು ರಾಜ್ಯದ ಇವತ್ತಿನ ವಿದ್ಯಮಾನಗಳ ಮಧ್ಯದಲ್ಲಿ ಈ ರೀತಿಯ ಒಂದು ಒಳ್ಳೆಯ ಸುದ್ದಿ ಇದು ನಿರಂತರ ಬರ್ತಾ ಇರಲಿ ಮತ್ತು ಕಂಬಾರರ ಈ ಸಂದೇಶ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಸಂಗತಿಯನ್ನು ಕೊಡಲಿ. ಕಂಬಾರರು ಎಲ್ಲ ತಮ್ಮ ಅರ್ಹತೆಯಿಂದ ಶಕ್ತಿಯಿಂದ ಇದನ್ನು ಪಡೆದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನದ ಹೊತ್ತು ಎಲ್ಲ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಬಂದಿರೋದು ಇಡೀ ದೇಶ ಈ ಕಡೆ ನೋಡೋ ಹಾಗಾಗಿದೆ. ಕನ್ನಡ ನಾಡಿನ ಹಬ್ಬ ಇವತ್ತು ನಾವು ಆಚರಿಸಬೇಕು. ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಲ್ಲ ಅದನ್ನು ಸ್ವಲ್ಪ ಇವತ್ತು ಇಡೀ ನಮ್ಮ ನಾಡೆಲ್ಲನೂ ಇಡೀ ನಮ್ಮ ಕರ್ನಾಟಕ ಎಲ್ಲನೂ ನಿಜವಾದ ನಮ್ಮ ಕನ್ನಡ ರಾಜ್ಯೋತ್ಸವ ಅಂತ ಆಚರಿಸಬೇಕು ಅಂತ ಖುಷಿ ಆಗ್ತಾ ಇದೆ. ಕರ್ನಾಟಕಕ್ಕೆ ಕನ್ನಡಿಗರಿಗೆ ಮತ್ತೊಂದು ಕಿರೀಟ, ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿ. ಜಾನಪದ ಸೊಗಡಿನ ಒಬ್ಬ ಬಹಳ ಹಿಂದುಳಿದ ವರ್ಗಕ್ಕೆ ಸೇರಿದ ಒಬ್ಬ ವ್ಯಕ್ತಿಯ ಕಾವ್ಯಕ್ಕೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇಂತಹ ಒಂದು ಜ್ಞಾನಪೀಠ ಸಿಕ್ಕಿರ್ತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕು. ಕನ್ನಡದಲ್ಲಿದ್ದ ಆ ಭಾಷೆಯೊಳಗಿದ್ದ ಸಂಗೀತವನ್ನ ಕಾವ್ಯಲೋಕಕ್ಕೆ ಪರಿಚಯ ಮಾಡಿಸಿದ ಏಕೈಕ ಕವಿ. ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಇನ್ನು ಸಾಹಿತಿಗಳ ದಂಡೆ ಕಂಬಾರರಿಗೆ ಅಭಿನಂದನೆ ಹೇಳಿದೆ. ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿ ಬಂದು ಕನ್ನಡದ ಹಿರಿಮೆ ಗರಿಮೆಯನ್ನು ಹೆಚ್ಚಿಸಿದೆ. ಇದು ನಾವೆಲ್ಲರೂ ಕೂಡ ಸಂಭ್ರಮ ಪಡಬೇಕಾದಂಥ ಒಂದು ವಿಷಯ. ಎರಡನೇದು, ಒಬ್ಬ ಅರ್ಹ ವ್ಯಕ್ತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭ್ಯವಾಗಿದೆ. ಬೇಂದ್ರೆಯವರ ಹಾಗೆ ಒಂದು ರೀತಿಯಿಂದ ನೆಲದ ಮಣ್ಣಿಂದ ಮೂಡಿ ಬಂದಂತಹ ಒಂದು ಕಾವ್ಯ ಶಿಶು ಎಂಬುದಾಗಿ ನನಗೆ ಅನ್ನಿಸ್ತದೆ. ಬಹುಮುಖ ಪ್ರತಿಭೆಯ ಲೇಖಕ. ಆ ಕಡೆ ನಾಟಕ, ರಂಗಭೂಮಿ, ಚಲನಚಿತ್ರ ಮತ್ತು ಸಾಹಿತ್ಯ, ಜಾನಪದ ಹೀಗೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ವಲಯಗಳಲ್ಲಿ ಅವಳು ಬಹಳ ಪರಿಣತಿಯನ್ನು ಪಡೆದಂಥರು. ಒಂದು ಮಾಂತ್ರಿಕ ಶಕ್ತಿ ಇದೆ ಅವರ ಭಾಷೆಗೆ. ಅದು ಕಾವ್ಯ ಇರಲಿ, ನಾಟಕ ಇರಲಿ, ಕಾದಂಬರಿಯನ್ನು ಬರೀಲಿ, ಕೊನೆಗೆ ಅವರು ಮಾತನಾಡ್ತಾ ಇರುವಾಗಲೂ ನಿಮಗೆ ಒಂದು ವಿಶಿಷ್ಟವಾದ ಒಂದು ಅಚ್ಚಗನ್ನಡ ಸತ್ವವನ್ನು, ದೇಸಿ ಸತ್ವವನ್ನು ಅವರ ಭಾಷೆಯಲ್ಲಿ ಗುರುತಿಸ್ಬೋದು. ಆ ನಿಟ್ಟಿನಲ್ಲಿ ಕಂಬಾರರ ಜೊತೆಯಲ್ಲಿ ಹೋಲಿಸೋದಕ್ಕೆ ಸಾಧ್ಯವಾಗುವ ಮತ್ತೊಂದು ಪ್ರತಿಭೆ ಅಂತಂದರೆ ಕನ್ನಡದಲ್ಲಿ ಬೇಂದ್ರೆ ಅಷ್ಟೇ. ನಮ್ಮ ಕಂಬಾರವರು ಕನ್ನಡದ ಆಧುನಿಕ ಲೇಖಕರಲ್ಲಿ ತುಂಬ ಮುಖ್ಯರಾದವರು. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂದರೆ ತುಂಬ ಸಂತೋಷವೇ ನಮಗೆಲ್ಲ. ಈಗಾಗಲೇ 7 ಬಂದಿತ್ತು, ಇನ್ಯಾವ ಭಾಷೆಗೂ ಬರದೇ ಇದ್ದಷ್ಟು ಹೆಚ್ಚಾಗಿತ್ತು. ನಮಗೆ ಇನ್ನೂ ಒಂದು ಹೆಚ್ಚಾಯಿತು. ಅದರಿಂದ ನಮಗೆಲ್ಲ ತುಂಬ ಸಂತೋಷ ಆಗುತ್ತೆ. ಇಡೀ ಕನ್ನಡ ನಾಡಿಗೆ ಒಂದು ಅತ್ಯಂತ ಹರ್ಷದ ಹಾಗೂ ಹೆಮ್ಮೆಯ ವಿಷಯ. ಕನ್ನಡದ ಮೇರುಕವಿ, ಸಮರ್ಥ ನಾಟಕಕಾರ, ಚಿಂತಕ, ದೇಶಿ ಚಿಂತನೆಯನ್ನು ವಿಶ್ವ ಚಿಂತನೆಯ ಮಟ್ಟಕ್ಕೆ ಒಯ್ದಂಥ ಒಬ್ಬ ಅದ್ಭುತ ಮೇಧಾವಿ. 7 ಗರಿಗಳಿದ್ವು. 7 ಅಂದರೆ ಸಪ್ತ ಸ್ವರಗಳು ಅಂತ ನಾವು ಕಂಪೇರ್ ಮಾಡ್ತಾಯಿದ್ವಿ ಆ್ಯಸ್ ಅ ಮ್ಯೂಸಿಷಿಯನ್. ಸಾ ರೇ ಗ ಮ ಪ ಧ ನಿ. ಇವಾಗ 8ನೇ ಆಠ್ವಾಸುರ್ ಅಂದರೆ ಸಾ. ಸೊ ದ ಆಕ್ಟೇವ್ ಈಸ್ ಕಂಪ್ಲೀಟ್ ನಾವು. ಸಾ ರೇ ಗ ಮ ಪ ಧ ನಿ ಸಾ, ದ ಕಂಪ್ಲೀಟ್ ಆಕ್ಟೇವ್. ಹಾಗಾಗಿ ಭಾರಿ ಹೆಮ್ಮೆ ಅನ್ನಿಸ್ತದೆ.